ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಸಂಡೇ ವ್ಲಾಗ್. ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬಂದಿತ್ತು, 3:34 ಆಗಿತ್ತು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಬಂದಿದ್ದರು. ಅಮ್ಮಗೆ ಹುಷಾರಿರಲಿಲ್ಲ, ಸ್ವಲ್ಪ ಸ್ಕಿನ್ ಅಲರ್ಜಿ ಥರ ಆಗಿತ್ತು. ಹಾಗಾಗಿ ಕ್ಲಿನಿಕ್ಕಿಗೆ ಬಂದಿದ್ದರು, ಕರ್ಕೊಂಡೋಗಿದ್ದೆ. ನಾನು ಇದ್ದಾಗಲೇ 10:30 ಆಗಿತ್ತು. ನೈಟೆಲ್ಲ ನಿದ್ದೆ ಇಲ್ಲದೇ, ಹುಷಾರು ಬೇರೆ ಇಲ್ಲ, ಸ್ವಲ್ಪ ಕೋಲ್ಡ್ ಆಗಿ. ನಿಮಗೆ ನನ್ನ ವಾಯ್ಸೆಲ್ಲ ಗೊತ್ತಾಗ್ತಾ ಇರ್ಬೋದು. ವಾಯ್ಸ್ ಅಂತೂ ತುಂಬ ಕೆಟ್ಟದಾಗಿ ಬರ್ತಾಯಿದೆ. ಈ ಕೋಲ್ಡ್ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ನನಗೆ ಈ ಥರ ಆಗುತ್ತೆ. ಹಾಗಾಗಿ ನಾನು ಲೇಟಾಗಿದ್ದೆ. ಅಮ್ಮ ಬಂದರು. ಅಮ್ಮ ಬಂದಮೇಲೆ ಹೋಗಿ ಟಿಫನ್ ತೊಗೊಂಡು ಬಂದು ಟಿಫನೆಲ್ಲ ತಿಂದುಬಿಟ್ಟು ಅಮ್ಮನ ಹಾಸ್ಪಿಟಲ್ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿ. ಅಮ್ಮ ಮಲಗಿದ್ರು, ನಾನು ಮಲಗಿಕೊಳ್ಳಿಲ್ಲ. ಮಲಗಿಬಿಟ್ರೆ ಇನ್ನು ಎದ್ದೇಳೋಕ್ಕಾಗಲ್ಲ ಅಂತ. ಏನಕ್ಕಂತ ಗೊತ್ತಿಲ್ಲ. ಮೊದಲೆಲ್ಲ ನಾನು ಮಲಗ್ದಾಗ ಮಾತ್ರ ನನ್ನ ಮುಖ ಸ್ವೆಲ್ಲಿಂಗ್ ಆಗ್ತಾಯಿತ್ತು, ಮಲಗಿ ಎದ್ದಾಗ ಗೊತ್ತಾಗೋದು ನೀಟಾಗಿ. ಬಟ್ ಇವಾಗ ಗೊತ್ತಿಲ್ಲ, ಮಲಗಿಲ್ಲ ಅಂದ್ರೂ ತುಂಬ ಸ್ವೆಲ್ಲಿಂಗ್ ಆಗ್ತಾಯಿದೆ ಫೇಸು. ಕೋಲ್ಡ್ ವೆದರ್ಗೆ ಅನಿಸುತ್ತೆ, ಏನಂತ ಗೊತ್ತಾಗ್ತಾಯಿಲ್ಲ ಎಕ್ಸಾಕ್ಟಾಗಿ ನನಗೆ. ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಸಿಂಕಲ್ಲಿ, ಪಾತ್ರೆ ಎಲ್ಲ ತೊಳೆದು ಬಿಡೋಣ ಅಂತ ತೊಳಿತಾಯಿದ್ದೆ. ಅಷ್ಟು 4:15 ಆಗ್ತಾ ಬಂದಿತ್ತು. ಬಟ್ಟೆ ಬೇರೆ ವಾಶ್ ಮಾಡೋದಿತ್ತು, ತುಂಬ ಬಟ್ಟೆಗಳಿತ್ತು. ಹಾಗಾಗಿ ಸರಿ ಬಟ್ಟೆ ವಾಶ್ ಮಾಡಿಬಿಟ್ಟು ಬಂದುಬಿಡೋಣ, ಆಮೇಲೆ ಬೇಕಾದರೆ ಒಳಗಡೆ ಮನೆ ಕೆಲಸ ಮುಗಿಸ್ಕೊಳ್ಬೋದಲ್ಲ ಅಂತ ಹೇಳಿ ಅಮ್ಮಗೆ ಹೇಳಿದೆ. ಸರಿ ಹಾಗೆ ಮಾಡೋಣ ಅಂದರು. ಅಮ್ಮ ಸರಿ ಆಯಿತು ಅಂತ ಹೇಳಿಬಿಟ್ಟು ಬಟ್ಟೆ ಏನು ಬುಟ್ಟಿಯಲ್ಲಿ ತುಂಬಿಟ್ಟಿದ್ನೆಲ್ಲ ಬಕೆಟ್ಗೆ ಹಾಕ್ಕೊಳ್ತಾಯಿದ್ರು. ಟೆರೇಸಲ್ಲಿ ಅಲ್ಲೇ ಒಗ್ದಾಕ್ಬಿಟ್ಟು ಬರೋಣ ಅಂತ ಹೇಳಿದೆ. ಅವ್ರು ಎತ್ಕೊಳ್ಳೋವರೆಗೂ ನಾನೇನು ಮಾಡಿದೆ, ಇಷ್ಟಾಗದಷ್ಟು ಪಾತ್ರೆಗಳನ್ನೆಲ್ಲ ತೊಳೆದೆ. ತುಂಬ ಅಂದರೆ ತುಂಬ ಪಾತ್ರೆ ಇತ್ತು. ಹುಷಾರಿಲ್ದೇ ಯಾವ ಕೆಲಸನೂ ಮಾಡ್ಕೊಂಡಿರಲಿಲ್ಲ, ಅಡುಗೆ ಕೂಡ ಮಾಡಿರಲಿಲ್ಲ ಒಂದು ವಾರದಿಂದ. ಹಾಗಾಗಿ ಈಗ ಅದರಲ್ಲಿ ಒಗ್ಗೆ ಬೆಡ್ಶೀಟೆಲ್ಲ ತುಂಬಿಟ್ಟಿದ್ದೆ, ಮಿಷಿನ್ಗೆ ಹಾಕ್ಸ್ಬೇಕಂತ. ಅದನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ಅಮ್ಮ ಇವಾಗೆಲ್ಲ ಬಟ್ಟೆ ಎತ್ತಿಕ್ಕೋತಾ ಇದ್ದಾರೆ. ನೋಡಿ, ಆ ಬುಟ್ಟಿನಲ್ಲಿ ಇದ್ದಿದ್ದ ಬಟ್ಟೆ ಎಲ್ಲ ಎತ್ತಿಕೊಳ್ತಾಯಿದ್ರು. ನಾನು ಅಷ್ಟರೊಳಗೆ ಎಷ್ಟಾಗುತ್ತೋ ಅಷ್ಟು ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದೆ. ನೋಡಿ, ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ. 6 ಗಂಟೆ ಆಗೋಗಿತ್ತು. ಅಷ್ಟೊಂದು ನನ್ನ ಫುಲ್ ಬಟ್ಟೆ ಎಲ್ಲ ಬರೀ ವಾಷಿಂಗಲ್ಲೇ ಇತ್ತು. ಕೋಲ್ಡ್ ಮಳೆ ಬರೋದ್ರಿಂದ 3 ತಂತಿ ಆಗಿತ್ತು. ಮಳೆ ಬರ್ತಾನೆ ಇತ್ತು, ಹಂಗೂ ಕೈಯಲ್ಲೇ ಎಲ್ಲ ಒಗ್ದಾಕ್ತೆ. ಸಾಕಾಗೋಯ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು, ಬಿಟ್ಟೋಗಿದ್ದೆ ಎಲ್ಲ. ಆ ಬಟ್ಟೆ ಎಲ್ಲ ಒಗ್ದು ಅದು ಮುಗಿಸಿ ಬರೋಷ್ಟಕ್ಕೆ ಸಾಕಾಯಿತು. ಬಂದು ಮತ್ತೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಪಾತ್ರೆ ಇತ್ತು, ತೊಳೆದು ಬಿಡೋಣ ಫಸ್ಟು ಅಂತ ಹೇಳಿ ತೊಳಿತಾ ಇದ್ದೆ. ನನಗೆ ಬಟ್ಟೆ ಒಗೆಯೋ ಅಷ್ಟರಲ್ಲೇ ತುಂಬ ಅಂದರೆ ತುಂಬ ಸುಸ್ತಾಗೋಗಿತ್ತು. ಕೈಯೆಲ್ಲ ನೋವು ಬರ್ತಾಯಿತ್ತು, ಆಗ್ತಾನಿರಲಿಲ್ಲ. ಮಲಗಿದ್ರೆ ಸಾಕು ಅನ್ನೋ ಥರ ಆಗಿತ್ತು. ಬಟ್ ಅಮ್ಮಗೂ ಲಾಸ್ಟು ಟ್ಯೂಸ್ಡೇ ಹುಷಾರಿರಲಿಲ್ಲ. ಆವಾಗಲೂ ಬಂದು ಇಂಜೆಕ್ಷನ್ ತೊಗೊಂಡಿದ್ರು. ಅವ್ರಿಗೆ ಒಂಥರ ಫುಡ್ ಇನ್ಫೆಕ್ಷನ್ ಥರ ಆಗಿಬಿಟ್ಟು ಅವತ್ತು ಕೂಡ ರಜಾ ಮಾಡಿದೆ. ಅವತ್ತಿಂದ ನಾನು ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಅಮ್ಮ ಹೋದರು. ಅಮ್ಮಗೆ ಹುಷಾರು ತಪ್ಪಿದ ತಕ್ಷಣ ನನಗೆ ಹುಷಾರಿಲ್ದಂಗೆ ಆಯಿತು. ಮತ್ತು ಅಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬಂದಿದ್ದ ತಕ್ಷಣ ಮತ್ತು ನನಗೆ ದಳದೇ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದೆ ಹೆಚ್ಚು. ಆ ಥರ ಆಗ್ಬಿಟ್ಟಿತ್ತು ನನಗೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅಮ್ಮಗೆ ಹೇಳಿದ್ರೆ ಅಮ್ಮ ಟೆನ್ಷನ್ ಮಾಡ್ಕೋತಾರೆ ಅಂತ ಏನೂ ಹೇಳಿರಲಿಲ್ಲ. ನನಗಂತೂ ಎಷ್ಟು ಸಾಕಪ್ಪ ಅನ್ಸಂಗೆ ಆಗ್ಬಿಟ್ಟಿತ್ತು ಅಂದರೆ, ಆಫೀಸಲ್ಲಿ ಅಲ್ಲಲ್ಲೇ ಮಲ್ಕೊಳ್ತಾ ಇರೋ ಥರ ಆಗೋಗ್ತಾಯಿತ್ತು. ಸೊ ಇದ್ದಿದ್ದ ಪಾತ್ರೆ ಎಲ್ಲ ಇವಾಗ ತೊಳೆದು, ಹಂಗೆ ಕೋಲ್ಡ್ ಆಗಿಬಿಟ್ಟಿದೆ ಜಾಸ್ತಿ. ಒಂಥರ ಜ್ವರ ಬರ್ತಾಯಿದೆ. ವೆದರ್ ಸೆಟ್ ಆಗ್ತಾಯಿಲ್ಲ ನನಗೆ. ಸ್ವಲ್ಪ ಕೂಡ ಥಂಡಿ ಆಗೋಲ್ಲ ನನಗೆ. ಇತ್ತೀಚೆಗಂತೂ ಇವಾಗೇನು ಮಾಡ್ತಾಯಿದ್ದೀನಿ, ಸಾಕ್ಸ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ನಂಗೆ ಸಾಕಾಗ್ತಾಯಿಲ್ಲ. ತುಂಬ ಚಳಿ ಆಗ್ತಾಯಿದೆ, ತಡೆಯೋಕ್ಕೆ ಆಗೋಲ್ಲ. ನೀರಲ್ಲಂತೂ ಆಡೋಕ್ಕೆ ಆಗೋಲ್ಲ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಪಾತ್ರೆನೆಲ್ಲ ಎತ್ತಿಟ್ಟು ಅದೆಲ್ಲ ಕಟ್ಟೆ ಕ್ಲೀನ್ ಮಾಡಿ ಸಿಂಕೆಲ್ಲ ಗಲೀಜಾಗಿತ್ತು. ಸಿಂಕೆಲ್ಲ ವಾಶ್ ಮಾಡಿಬಿಟ್ಟು, ಸಿಂಕ್ ಕ್ಲೀನ್ ಮಾಡೋದೇ ಒಂದು ತಲೆನೋವು ನನಗೆ. ಕಾರ್ನರ್ಸ್ ಎಡ್ಜ್ಗಳು ಎಷ್ಟು ಉಜ್ಜಿದ್ರೂ ಕ್ಲೀನ್ ಆಗೋಲ್ಲ. ಅದೇನೋ ಒಂಥರ ಅರ್ಧಂಬರ್ಧ ಕ್ಲೀನ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋಲ್ಲ, ಆ ಥರ ಆಗುತ್ತೆ. ಅದಾದಮೇಲೆ ಮನಿ ಪ್ಲ್ಯಾಂಟ್ ಟ್ಯಾಂಕ್ ಎಲ್ಲ ಒಂದು ಆಲ್ಮೋಸ್ಟ್ 20 to 25 ಡೇಸ್ ಆಗಿತ್ತು. ಕ್ಲೀನ್ ಮಾಡೇ ಇರಲಿಲ್ಲ. ಇತ್ತೀಚೆಗೆ ಹುಷಾರು ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ಟೈಮ್ ಸಾಕಾಗ್ತಾ ಇರಲಿಲ್ಲ. ಮಾಡೋಣ ಅಂದ್ಕೊಳ್ಳೋದು, ಮರ್ತು ಬಿಡೋದು. ಆಮೇಲೆ ಟೈಮ್ ಇಲ್ಲದೆ ಇದ್ದಾಗ ನೆನಪಾಗೋದು. ಆ ಟೈಮಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಗಲೀಜಾಗ್ಬಿಟ್ಟಿತ್ತು.
ಮತ್ತು ಹಾಗೆ ತೊಟ್ಟೆಲ್ಲ ಸ್ವಲ್ಪ ಯಾಕೋ ಒಂದು 2-3 ಕೊಳ್ತೋಗಿರೋ ಥರ ಆಗ್ತಾಯಿತ್ತು. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ಎಲೆಗಳೆಲ್ಲ ತೊಳಿತಾ ಇದ್ದೀನಿ. ಅದು ಚಿಗುರಿಗೆ ನೀರು ಬಿದ್ದಾಗ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಮತ್ತು ಅದರಲ್ಲಿರೋ ಧೂಳೆಲ್ಲ ತೊಳೆದಾಗ ಸ್ವಲ್ಪ ನೀಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತೊಳಿತಾ ಇದ್ದೀನಿ. ತುಂಬ ದೊಡ್ಡದಾಗೆಲ್ಲ ಬೇರು ಬಂದಿತ್ತು. ಇವಾಗ ಏನು ಅದು ಕ್ಲೀನ್ ಮಾಡ್ತಾಯಿದ್ದೀನಲ್ಲ, ತೊಳಿತಿದ್ದೀನಲ್ಲ, ಅದೇನಿಲ್ಲ ಅಂದರೆ 1.5-2 ಲೀಟ್ರಷ್ಟು ನೀರು ಹಿಡಿಯುತ್ತೆ. ಇದು ನಂಗಂದು ಇದ್ರಲ್ಲಿ ನೀರು ತುಂಬಿಸಿನೇ ಸಾಕಾಗುತ್ತೆ. ಮಿನಿಮಮ್ ಅಂದರೆ 1.5 ಲೀಟ್ರ್ ಹಿಡಿಯುತ್ತೆ, ಅಷ್ಟು ನೀರು ಹಿಡಿಯುತ್ತೆ ಅದು. ಅದಕ್ಕೆಲ್ಲ ದೊಡ್ಡದಿದ್ದು ಅಮ್ಮ ಮನೆಯಿಂದ ತೊಗೊಂಡು ಬಂದಿದ್ದು. ಅದ್ರ ಜೊತೆಗೆ ಇನ್ನೊಂದು 2 ಸೇರಿಸ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಮನಿ ಪ್ಲ್ಯಾಂಟ್ನೆಲ್ಲ ಕ್ಲೀನ್ ಮಾಡಿ. ಅದ್ರ ಕಡೆ ಇಂಟ್ರೆಸ್ಟೇ ಬಿಟ್ಬಿಟ್ಟಿದ್ದೆ. ಸ್ಟಾರ್ಟಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದೆ. ಎವ್ರಿ ವೀಕು ನಾನು ಅಥವಾ ಎವ್ರಿ 3 ಡೇಸ್ ಒನ್ಸ್ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಇದೇ ಫಸ್ಟ್ ಟೈಮು 25 ಡೇಸ್ ಆದಮೇಲೆ ಕ್ಲೀನ್ ಮಾಡ್ತಾ ಇರೋದು. ತುಂಬ ಗಲೀಜಾಗಿ ಹೋಗಿತ್ತು, ಬೇರೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಅಮ್ಮನ ಜೊತೆ ಹಾಗೆ ಮಾತಾಡಿಕೊಂಡು ಮಾಡ್ತಾಯಿದ್ದೆ. ಮತ್ತು ಅದೆಲ್ಲ ತೊಟ್ಟೆಲ್ಲ ಕಟ್ ಮಾಡಿದ್ದು, ಎಲೆ ಎಲ್ಲ ಸ್ವಲ್ಪ ಹಣ್ಣಾಗಿದ್ದು ಅದೆಲ್ಲ ತೆಗೆದಿದ್ದೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ಕಾಫಿ ಮಾಡೋಣ ಅಂತೇಳಿ ಬಟ್ಟೆ ಹೋಗೋಕ್ಕೂ ಮುಂಚೆ ಒಂದು ಸಲ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗಿದ್ದೆ. ಇವಾಗ ಮತ್ತೆ ಬಂದಾಗ ಚಳಿ ಬೇರೆ, ತುಂಬ ಮಳೆ ಹನಿ ಬೇರೆ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಮತ್ತು ಟೀಗೆ ಬೇಕು ಅನ್ನಿಸ್ತು. ಸಾರಿ, ಇವಾಗ 11:15. ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮದು ಗಡಿಯಾರದ್ದು ಅರ್ಧ ಗಂಟೆಗೆ ರಿಮೈಂಡರ್ದು ವಾಯ್ಸ್ ಸ್ಪೀಕರ್ ಇಟ್ಕೊಂಡಿದ್ದೀನಿ. ಅದು ಬಂದಿದ ತಕ್ಷಣ ಬೆಚ್ಚಿ ಬಿದ್ದೋದೆ ನಾನು, ಆ ಥರ ಆಗೋಯ್ತು. ಇವಾಗ ಟೀಗೆ ಇಟ್ಬಿಟ್ಟು ಪಲ್ಯ ನೈಟ್ ಅಡುಗೆಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದೆ. ರೈಸ್ ನನಗಂತೂ ಬೇಜಾರಾಗಿಬಿಟ್ಟಿದೆ ತಿಂದು. ಅದಕ್ಕೇ ಸರಿ ಚಪಾತಿ ಮಾಡ್ಕೊಳ್ಳೋಣ, ಚಪಾತಿಗೆ ಏನು ಮಾಡೋಣ ಅಂದ್ಕೊಂಡಾಗ ಬೀನ್ಸ್ ಇತ್ತು ತಂದಿದ್ದು. ಸ್ವಲ್ಪ ಬಲ್ತಿರೋ ಥರ ಆಗ್ತಾಯಿತ್ತು. ನಾನು ಅಷ್ಟೊಂದು ಯೂಸ್ ಮಾಡಲ್ಲ ಬಲ್ತ ಮೇಲೆ, ಹಾಗಾಗಿ ಅದು ಪಲಾವ್ಗೆ ಬರೀ ಪಲಾವ್ ಒಂದಕ್ಕೆ ಯೂಸ್ ಮಾಡಬೇಕು ನಾನು. ಬೀನ್ಸ್ ಇಲ್ಲ ಬಿಸಿಬೇಳೆ ಬಾತು ಖಾಲಿ ಆಗೋಲ್ಲ. ಒಂದು ಅರ್ಧ kg ಅಷ್ಟಿತ್ತು. ಅದಕ್ಕೆ ಏನು ಮಾಡಿದೆ, ಒಂದು 2 ಟೈಮ್ಗೆ ಆಗೋವಷ್ಟು ಪಲ್ಯ ಮಾಡಿಬಿಡೋಣ. ಕ್ಯಾರೆಟ್ ಇದೆ, ಗೆಡ್ಡೆಕೋಸಿದೆ, ಬೀನ್ಸ್ ಇದೆ, ಇಲ್ಲ ಸುಮ್ಮನೆ ಹಾಳಾಗತ್ತೆ ಅಂತ ಹೇಳಿಬಿಟ್ಟು ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇವಾಗ ಬೀನ್ಸ್ದೆಲ್ಲ ತೊಟ್ಟೆಲ್ಲ ತೆಗೆದು ಇಟ್ಕೊಂಡೆ. ಅಷ್ಟೊಳಗೆ ಟೀ ಕೂಡ ಆಯಿತು. ಅಮ್ಮಂಗೆ ಕೊಟ್ಬಿಟ್ಟು ಬಂದು ನಾನು ಬೀನ್ಸ್ ತೊಟ್ಟು ತೆಗಿತಾ ಇದ್ದೆ ನಾರನ್ನ. ನಾನು ಟೀ ತಣ್ಣಗೆ ಆಗೋಯ್ತು. ಚಳಿಗೆ ಬಿಸಿ ಬಿಸಿ ಟೀ ಕುಡಿಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಬೀನ್ಸ್ ಖಾಲಿಯಾಗಿದ್ದು ಬಾಕ್ಸ್ನ ಅಲ್ಲಲ್ಲೇ ತೊಳೆದು ಇಟ್ಕೊಂಡ್ಬಿಟ್ಟೆ. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಟೀ ಕುಡಿದ್ಬಿಟ್ಟು ಬಂದು ಇವಾಗ ಪಲ್ಯ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಯಿಲ್ ಕೂಡ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಎತ್ಕೊಳ್ಳುವಾಗಂತೂ ಯಾವ ಥರ ಆಗೋಯ್ತು ಅಂದರೆ ರಪ್ ಅಂತ ಬಿದ್ದೇ ಹೋಯ್ತು. ನೋಡ್ಬೋದು ನೀವು, ಮುಂದೆ ಗೊತ್ತಾಗತ್ತೆ, ಹೇಳ್ತೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜಾಸ್ತಿನೇ ಹಾಕ್ಕೊಂಡಿದ್ದೆ ಎಣ್ಣೆ. ಸ್ವಲ್ಪ ಡ್ರೈ ಇದ್ದರೆ ಚೆನ್ನಾಗಿರಲ್ಲ ಅಂತ. ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಕರಿಬೇವು ಸ್ವಲ್ಪ ಇತ್ತು, ಹಾಗಾಗಿ ಕವರಲ್ಲೇ ಕಟ್ಟಿಟ್ಟಿದ್ದೆ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಫ್ರೈ ಆದಮೇಲೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಒಂದು 50% ಇದಾಯಿತು ಅಂದಿದ ತಕ್ಷಣ ತರಕಾರಿ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ತರಕಾರಿ ಎಲ್ಲ ತೊಳೆದೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಹಾಗಾಗಿ ನೀರಲ್ಲೇನು ಹಾಕ್ಕೊಂಡಿಲ್ಲ ತರಕಾರಿನ. ಅಮ್ಮ ಕಾಯಿ ಬೇರೆ ತುರಿದು ಕೊಟ್ಟರು. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡ್ಬೋದು. ಮತ್ತು 2 ಗೆಡ್ಡೆಕೋಸು, ಸ್ವಲ್ಪ ಬೀನ್ಸ್ ಇತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಉಪ್ಪು ಹಾಕಿದ್ರೆ ಏನಂದರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಉಪ್ಪು ಹಾಕ್ತೀನಿ ನಾನು. ಯಾಕಂದರೆ ಟೈಮ್ ಇರಲಿಲ್ಲ. ನಾನು ಎಷ್ಟಾಗುತ್ತೋ ಅಷ್ಟು ಬೇಗ ನಾನು ಅಡುಗೆ ಮುಗಿಸ್ಕೊಂಡು ಆಲ್ಮೋಸ್ಟ್ 7:30 ಆಗಿತ್ತು. ಆವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು.
ಅದಾದಮೇಲೆ ಅದು ಒಂದು ಸ್ವಲ್ಪ ಉಪ್ಪಾಕಿ ಮುಚ್ಚಿಟ್ಟು ಬೇಯಿಸ್ಕೊಂಡೆ. ಅದಾದಮೇಲೆ ಟೊಮೊಟೊ ಹಾಕಿ ಒಂದು 2 ಮೀಡಿಯಮ್ ಸೈಜು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನು, ಒಂದು ಸ್ವಲ್ಪ ಜಾಸ್ತಿನೇ ಬೀನ್ಸ್ ಇದೆ, ಒಂದು 2 ಗೆಡ್ಡೆಕೋಸು, ಅರ್ಧ kg ಇದೆ ಬೀನ್ಸು. ಹಾಳಾಗ್ಬಿಡುತ್ತೆ ಇನ್ನು ಅಂತ ಹೇಳ್ಬಿಟ್ಟು ಫುಲ್ ಕಟ್ ಮಾಡಿ ಹಾಕ್ಬಿಟ್ಟೆ. ಅಮ್ಮಗೂ ಬೇಕಿತ್ತು, ನನಗೂ ಬೇಕಿತ್ತು, ನನಗೆ ಮತ್ತು ಮಾರ್ನಿಂಗಿಗೆ ಟಿಫನ್ಗೆ ಬಾಕ್ಸಿಗೆಲ್ಲ. ಅದಕ್ಕೆ ಒಂದೇ ಸಲ ಮಾಡಿಬಿಟ್ಟೆ ಎಲ್ಲನೂ. ಅಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ನನಗೆ ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡಬೇಕಿತ್ತಲ್ಲ, ಅಲ್ಲಿ ಹಿಂಸೆ ಆಗತ್ತೆ ಅಮ್ಮಗೆ ಅಂತ ಹೇಳಿ ನಾನೇ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾಯಿದ್ದೆ. ಮತ್ತು ಆ ಕಡೆ ಚಪಾತಿ ಹಿಟ್ಟು ಅಮ್ಮ ಕಲಿಸ್ಕೊಟ್ರು, ನಾನು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಆಮೇಲೆ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು 3 ಜನಕ್ಕೆ, ಅಮ್ಮಗೆ, ನನಗೆ, ಹಸ್ಬೆಂಡ್ಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಪಾತಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಹಂಗೆ ಸ್ವಲ್ಪ ಕೈ ಆಡ್ತಾನೇ ಬೇಯಿಸ್ಕೊಳ್ತಾ ಇದ್ದೀನಿ ಮುಚ್ಚಿಟ್ಟು. ಇಲ್ಲ ಅಂದರೆ ಅದೇನಾಗ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಕೈ ಆಡೋದಕ್ಕೆ ಈಸಿಯಾಗಿರಲಿ ಅಂತ ಹೇಳಿ ದೊಡ್ಡದು ಇಟ್ಕೊಂಡಿದ್ದೆ ಬಾಣಲಿ. ಸಾಂಬಾರು ಪುಡಿ ಖಾಲಿಯಾಗಿತ್ತಂತ ಎಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಬಾಕ್ಸು. ಇವಾಗ ಆ ಬಾಕ್ಸಿಗೆಲ್ಲ ಸಾಂಬಾರು ಪುಡಿ ಹಾಕೋತಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಸೊರ್ರಿ ಬಿತ್ತು ಮಾತ್ರ ಬಾಟ್ಲು. ನಾನು ಹೊಡೆದು ಹೋಯ್ತು ಇವತ್ತು. ಆ ಎಣ್ಣೆ ಎಲ್ಲ ಫುಲ್ ಹೊರಟೋಯ್ತು ಅಂದ್ಕೊಂಡೆ, ಬಟ್ ಪುಣ್ಯಕ್ಕೆ ಏನೂ ಆಗಲಿಲ್ಲ. ಹಾಗೆ ಹಿಡ್ಕೊಂಡೆ. ಇಲ್ಲಾಂದರೆ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟಾಗಿ ಸಾಕಾಗಿ ಹೋಗಿರೋದು. ಆ ಸ್ಪೂನಲ್ಲಿ ಒಂದು 2.5 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡೆ. ಇದಕ್ಕೆ ಖಾರ ಕೂಡ ಹಾಕಿದ್ದಾರೆ ಅಮ್ಮನೇ ಮಾಡ್ಕೊಡೋದು ನಂಗೆ ಸಾಂಬಾರು ಪುಡಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಕೊಟ್ಟೆ. ಖಾರದ ಪುಡಿ ಯಾಕೆ ಹಾಕ್ಕೊಳ್ಳಿಲ್ಲ ಇವಾಗ ಅಂದರೆ, ಸಾಂಬಾರು ಪುಡಿನಲ್ಲೇ ಖಾರ ಕೂಡ ಮಿಕ್ಸ್ ಮಾಡಿದರು ಅಮ್ಮ ಸಾಂಬಾರು ಪುಡಿಗೆ. ಸೊ ಹಾಗಾಗಿ ನೋಡೋಣ, ಜಾಸ್ತಿ ಆದರೆ ಕಷ್ಟ, ಹಸ್ಬೆಂಡ್ ತಿನ್ನೋಕ್ಕಾಗಲ್ಲ, ಅವ್ರಿಗೆಲ್ಲ ಬಾಯೆಲ್ಲ ಫುಲ್ ಉಣ್ಣಾಗ್ಬಿಟ್ಟಿದೆ. ಹಾಗಾಗಿ ನಾನೇನು ಮಾಡಿದೆ, ಫಸ್ಟು ಸ್ಟಾರ್ಟಿಂಗ್ ಖಾರದ ಪುಡಿ ಹಾಕ್ಕೊಳ್ಳಿಲ್ಲ. ಸಾಂಬಾರು ಪುಡಿಲೇ ಎಷ್ಟಾಗುತ್ತೋ ಅಷ್ಟು ಖಾರ ಇರುತ್ತೆ, ನೋಡ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಬೇಯಬೇಕಲ್ಲ, ಹಸಿ ಇದ್ದರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಖಾರದ ಪುಡಿ ತಿಂದರೆ, ಕಾಯಿನ ತಿಂದರೆ. ಆಮೇಲೆ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು, ಉಪ್ಪು ಖಾರ ನೋಡಿದೆ, ಬಟ್ ಖಾರ ಕಡಿಮೆ ಅನ್ನಿಸ್ತು ತುಂಬ, ಉಪ್ಪು ಕಡಿಮೆ ಅನ್ನಿಸ್ತು. ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪನೇ ಹಾಕ್ಕೊಂಡೆ ಖಾರದ ಪುಡಿ. ಆಶೀರ್ವಾದಿದು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಕೊಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಹಬೆನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನೀರು ಮಾತ್ರ ಜಾಸ್ತಿ ಆಗಿದೆ, ಯಾಕಂದರೆ ನೈಟ್ ಹಸ್ಬೆಂಡ್ಗೆ ರೈಸಿಗೆ ಸ್ವಲ್ಪ ಬೇಕಿತ್ತು ಅಂತ ಹೇಳಿ ಅದರಲ್ಲೇ ಸಾಂಬಾರು ಥರನೂ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ. ಈ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಟ್ಟೆನ ಇದಕ್ಕೂ ಮುಂಚೆ. ಅದಾದಮೇಲೆ ಒರೆಸ್ಕೊಳ್ತಾ ಇರೋದು. ನಾನು ಅವಾಗಲೇ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಚಪಾತಿ ಒತ್ತೋಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ, ಮೈದಾ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ನಾನು ಚಪಾತಿ ಒತ್ತೋದಕ್ಕೆ ಮಾತ್ರ ಮೈದಾ ಹಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಇವತ್ತು ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು, ತರೋದಕ್ಕೂ ಹೋಗೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಗೋಧಿ ಹಿಟ್ಟಲ್ಲೇ ಒತ್ಕೊಳ್ತಾ ಇದ್ದೆ. ಆಗ್ತಾನೇ ಇಲ್ಲ, ಅದೊಂಥರ ಅನ್ನಿಸ್ತಾ ಇತ್ತು ನನಗೆ, ಅಭ್ಯಾಸ ಇಲ್ಲದೆ ಇರೋದಕ್ಕೆ. ಪಟ ಅಂತ ಬೇಗ ಒತ್ಕೊಂಡು ಮಾಡ್ಕೊಂಬಿಟ್ಟೆ. ನನಗೇನು ಆಯಾಸ ಅಂತಲೇ ಅನ್ನಿಸ್ಲಿಲ್ಲ ಇವತ್ತು ಕೆಲಸ ಮಾಡ್ಕೊಳ್ಳೋದಕ್ಕೆ. ಬೇಗ ನಾನು ಹೇಳ್ತಾರೆ ಚಪಾತಿ ಲಟ್ಸಿ ಬೇಯಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಅಂತ. ನನಗೇನು ಹಂಗೆ ಅನ್ನಿಸ್ಲಿಲ್ಲ. ಎಷ್ಟು ಜನಕ್ಕೆ ಬೇಕಾದ್ರೂ ಒತ್ತಿ ಹಿಂಗೆ ಬೇಯಿಸ್ಬಿಡ್ಬೋದು ಅನ್ನಿಸ್ಬಿಡ್ತು ನನಗೆ. ಪಟ ಬೇಗನೆ ಮಾಡ್ಕೊಂಬಿಟ್ಟೆ ನಾನು. ಆಮೇಲೆ ಅಲ್ಲಿ ಬೇಯಿಸೋದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೆ ಅಲ್ಲ ಪಲ್ಯ ಮಾಡೋದಕ್ಕೆ, ಹಾಗಾಗಿ ನಂಗೆ ಅಲ್ಲಿ ಕೈ ಆಡ್ಸೋಕೆ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಈ ಕಡೆ ಎಡ್ಜಲ್ಲಿ ಒಲೆ ಹಚ್ಬಿಟ್ಟು ಈ ಕಡೆಗೆ ಇಟ್ಕೊಂಡೆ. ಸ್ವಲ್ಪ ಅವಾಗ ಸ್ಪೇಸ್ ಆಯಿತು ಆ ಕಡೆ ಸ್ಟವ್ ಹತ್ರ ನಾನು ಚಪಾತಿ ಬೇಯಿಸ್ಕೊಳ್ಳೋದಕ್ಕೆ ಕೈ ಆಡೋದಕ್ಕೆ. ಇವಾಗ ಆಲ್ಮೋಸ್ಟ್ 11:15 ಆಗ್ತಾ ಬಂದಿದೆ. ಇವಾಗ ನಾನು ಎಡಿಟಿಂಗ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೀನಿ. ಇಲ್ಲ ಮನೆ ಹತ್ರ ಒಂದು ನಾಯಿ ಇರೋದ್ರಿಂದ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಅದು ಏನು ಬೊಗಳ್ತಾ ಇರುತ್ತೆ ಯಾವಾಗ ನೋಡಿದ್ರು. ಪಲ್ಯ ನೋಡಿ ಈ ಥರ ಆಗಿದೆ. ಅಮ್ಮ ತರಕಾರಿ ಬೆಂದಿದೆಯಾ ಅಂತ ನೋಡ್ತಾಯಿದ್ರು. ಅಮ್ಮಗೆ ಹೇಳಿದೆ ನೋಡಿ ಅಂತ ಹೇಳಿ. ನನ್ನ ಕೈ ಗೋಧಿ ಹಿಟ್ಟಾಗಿತ್ತಂತ, ಇನ್ನು ಸ್ವಲ್ಪ ಬೇಯಬೇಕು ಅಂತ ಹೇಳಿ ಅಮ್ಮ
ನೀರೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು ಅಂತ ಹೇಳಿ ತೀರಾ ಡ್ರೈ ಆದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಚಪಾತಿ ಜೊತೆ ಚೂರು ಗ್ರೇವಿನೆಸ್ ಇರಬೇಕು, ನೀರಿನ ಅಂಶ ಅಂತ ಹೇಳಿ ಒಂಚೂರು ನೀರು ಹಾಕಿ ಅಮ್ಮ ಈ ಕಡೆ ಮಿಕ್ಸ್ ಮಾಡಿ ಇಟ್ಟರು. ಆ ಕಡೆ ನಾನು ಚಪಾತಿ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿಕೊಂಡೆ. ಪಟ ಅಂತ ಬೇಕಾದ್ರೆ ಮಾಡ್ಕೊಳ್ತಾ ಹೋದೆ. 3ನೇ ಸತಿನೋ 4ನೇ ಸತಿನೋ ಹೇಳ್ತಾ ಇದ್ದೀನಿ. ಅವತ್ತು ಬಜ್ಜಿ ಮಾಡಿದ್ದು ಎಣ್ಣೆ ಇತ್ತಲ್ಲ ಹಾಗೆ ಇಟ್ಕೊಂಡಿದ್ದೆ. ಹಪ್ಪಳ ಏನಾದರೂ ಹಾಕ್ಕೊಳಕ್ಕಾಗತ್ತೆ ಅಂತ ಯೂಸೇ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಅದರಲ್ಲೇ ಚಪಾತಿ ಇದು ಮಾಡ್ಕೊತಾ ಇದ್ದೆ, ಬೇಯಿಸ್ಕೊಳ್ತಾ ಇದ್ದೆ. ಚಪಾತಿ ಆದಮೇಲೆ ಹಾಕ್ಕೊಟ್ಬಿಟ್ಟೆ ಬಿಸಿ ಅಲ್ಲಲ್ಲೇ ಹಸ್ಬೆಂಡ್ಗೆ, ಯಾಕಂದರೆ ಆಲ್ರೆಡಿ 8:30 ಆಗಿತ್ತು. ನಾನು ಕೂಡ ಹಾಕ್ಕೊಂಡೆ ತಿನ್ನೋದಕ್ಕೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ. ನಮ್ಮಲ್ಲಿ ಎಲ್ಲರೂ ಇಷ್ಟಪಟ್ಟರು. ಖಾರ ಕೂಡ ಇರಲಿಲ್ಲ. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಅಮ್ಮನ ಬಿಟ್ಟು ಬರೋದಕ್ಕೆ ಅಂತ, ಬಟ್ ಮಳೆ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಅಮ್ಮ ಇಲ್ಲೇ ಸ್ಟೇ ಆದರು. ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋ